ಯಾಕೋ ನನ್ನ ಸ್ವೀಟು ಬೇಜಾರಲ್ಲಿದ್ದೆ. ಬ್ರೆಡ್ ಅಲ್ಲಿ ಹೊಸ ರೆಸಿಪಿ ಸಿಕ್ಕಿಲ್ಲಪ್ಪ. ಅದಲ್ಲ ಜಾನು, ನನ್ನ ಕಸಿನ್ಸ್ ರಾಮ ಮತ್ತೆ ಲಕ್ಷ್ಮಣ ಇದಾರಲ್ಲ, ಅವರು ಆಸ್ತಿನ ಭಾಗ ಮಾಡ್ಕೊಂಡ್ರಂತೆ. ಅಣ್ಣನೇ ಬೇರೆ ದಿಕ್ಕು, ತಮ್ಮನೇ ಬೇರೆ ದಿಕ್ಕು, ಅಪ್ಪನೇ ಬೇರೆ ದಿಕ್ಕು, ಅಮ್ಮನೇ ಬೇರೆ ದಿಕ್ಕು, 4 ಜನ 4 ದಿಕ್ಕು. ಈ ವಿಷಯ ಕೇಳಿ ನನ್ಗೆ ಎಷ್ಟು ಬೇಜಾರಾಯ್ತು ಗೊತ್ತಾ. ವೆರಿ ಬ್ಯಾಡ್. ಮತ್ತೆ ಆಗಲ್ವಾ ಬೇಜಾರು? ಅಲ್ಲ, ಬೇರೆ ಬೇರೆ ಆಗಿ ಏನಪ್ಪ ಸಾಧಿಸ್ತಾರೆ? ಒಟ್ಟಿಗೆ ಇದ್ರೇನೆ ಅಲ್ವಾ ಚಂದ, ಖರ್ಚು ಉಳಿಯತ್ತೆ. ಎಕ್ಸಾಕ್ಟ್ಲಿ. ನಾಳೆ ದಿನ ನಮ್ಮನೇನೂ ಹೀಗೆ ಆದ್ರೆ ಅಂತ ನನಗೆ ಗಾಬರಿ ಆಗ್ತಿದೆ. ಆಹಾ, ಎಂಥ ಒಳ್ಳೆ ಐಡಿಯಾ ಕೊಟ್ರಿ ಅದ್ಗೆ. ನಾವು ಮನೇಲಿ ಭಾಗ ಮಾಡ್ಕೊಂಡ್ಬಿಡೋಣ. ಪಾಸ್ಪೂರ್ತಿ ನೋಡು, ಏನೋ ಮಾತಾಡ್ತಿದ್ಯಾ ನೀನು. ಅಪ್ಪ ಅಮ್ಮನಿಗೆ ವಿಷಯ ಗೊತ್ತಾದ್ರೆ ಕತೆ ಮುಗಿಯತ್ ನಿಂದು. ಈಗ ನೋಡಪ್ಪ, ನಮ್ಮ ಮನೇಲಿ ಯಾವ್ಯಾವ ಭಾಗ ಇದೆಯೋ ಅದನ್ನೆಲ್ಲ ಚೀಟಿಲಿ ಬರ್ದು ಹಾಕೋಣ. ಎಲ್ರು ಒಂದೊಂದು ಚೀಟಿ ಎತ್ತಣ. ಯಾವ್ಯಾವ ಭಾಗ ಯಾರ್ಯಾರಿಗೆ ಬರುತ್ತೋ ಅದು ಅವ್ರ ಪಾಲು. ಇದೊಂಥರ ಗೇಮು. ಏಯ್, ಏನೋ ಇದು ಚಿಕ್ಕ ಮಕ್ಳ ತರ ಗೇಮ್ ಎಲ್ಲ ಆಡೋದು? ಇಲ್ಲ ಪಾಪಣ, ಚೆನ್ನಾಗಿರುತ್ತೆ. ಈಗ ನೋಡಪ್ಪ, ಅವ್ರವ್ರ ಜಾಗದಲ್ಲಿ ಅವ್ರವ್ರೇ ಇರ್ತಾರೆ. ಆ ಜಾಗಕ್ಕೆ ಅವರೇ ಓನರು. ಫಾರ್ ಎಕ್ಸಾಂಪಲ್, ಈ ಹಾಲ್ ನನಗ್ ಬಂತು ಅನ್ಕೋ, ನಾನೇ ಓನರು, ಬೇರೆಯವ್ರಿಗೆ ಎಂಟ್ರಿನೇ ಇಲ್ಲ. ಹೇಗೆ ಆಡೋಣ ಗೇಮು? ಮಜ್ಜಾ ಇರುತ್ತೆ. ಓಕೆ ಓಕೆ, ನಾನು ಪೇಪರ್ ಬ್ರಿಂಗ್ ಮಾಡ್ತೀನಿ. ಫಾಸ್ಟ್ ನಿಮಿ, ಕಮ್ ಸೂನ್. ಈಗ ನಮ್ಮ ಮನೇಲಿ ಯಾವ್ಯಾವ ಭಾಗ ಇದೆಯಪ್ಪ? ಹಾಲ್, ಹಾಲ್, ಓಕೆ. ಕಿಚನ್ 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 ಅಂಡ್ ಟಾಯ್ಲೆಟ್ ಸೇರಿಸ್ಬೋಣ. ಟಾಯ್ಲೆಟ್, ಓಕೆ, ಮರ್ಚ್ಬಿಡು. ಬೆಡ್ರೂಮ್. ಬೆಡ್ರೂಮ್ಸ್. ನೆಕ್ಸ್ಟ್ ಏನಿದೆ? ಟೆರೆಸ್. ಯಾ. ಟೆರೆಸ್. ನೆಕ್ಸ್ಟು ಸ್ಟೇರ್ ಕೇಸು. ಹಾಲ್, ಸ್ಟೇರ್ ಕೇಸ್. ನೋಡಪ್ಪ, 6 ಚೀಟಿ ರೆಡಿ ಆಯ್ತು. 6 ಜನಕ್ಕೆ 6 ಚೀಟಿ. ಈಗ ಕುಲುಕ್ಬಿಟ್ಟು ಹಾಕೋಣ. ಬೇಗ ಬೇಗ ಚೀಟಿ ಎತ್ಕೊಂಡ್ಬಿಡಿ, ಏನೇನು ಸಿಗುತ್ತೋ ನೋಡೋಣ. ಓಕೆ, ರೆಡಿ? 1 2 3 ಗೋ. ನಿಮಿಷ. ಮಮ್ಮಿ ಮಮ್ಮಿ, ಇದ್ರಲ್ಲಿ ಒಂದ್ ಚಿಟ್ನ ಪಿಕ್ ಮಾಡಿ. ಬಂದ ತಕ್ಷಣ ಚೀಟಿ ಪಿಕ್ ಮಾಡು ಅಂತ್ಯಾ? ಅಲ್ಲಷ್ಟು ಚೆನ್ನಾಗಿ ಭಾಷಣ ಮಾಡಿ ಬಂದಿದ್ದೀನಿ. ವಿಡಿಯೋನ ಸೋಷಿಯಲ್ ಮೀಡಿಯಲ್ಲಿ ಅಪ್ಲೋಡ್ ಮಾಡಿದರೆ ಲೈಕ್ ಮಾಡೋದು ಬಿಟ್ಬಿಟ್ಟು ಚೀಟಿ ಎತ್ತು ಅಂತೀರಲ್ರೇ. ಏನಮ್ಮ ಹೇಳ್ದೆ? ಭಾಷಣ. ಅಲ್ಲ, ನನ್ಗೆ ಅರ್ಥ ಆಯ್ತಪ್ಪ. ಅಲ್ಲ, ಅವ್ರಿಗೆ ಅರ್ಥ ಆಗಿಲ್ಲ ಅಂತ ನಾನು ಕೇಳಿದ್ದು. ಅಲ್ಲಮ್ಮ, ಅಂಥದ್ದೇನಮ್ಮ ಭಾಷಣ ಬಿಗದೆ ನೀನು ಲೈಕ್ ಮಾಡೋ ಅಂಥದ್ದು? ಅಯ್ಯೋ, ಜಾಯಿಂಟ್ ಫ್ಯಾಮಿಲಿಲಿ ಇದ್ರೆ ಇಷ್ಟೆಲ್ಲ ಅಡ್ವಾಂಟೇಜ್ ಇದೆ ಅಂತ 1.25 ಗಂಟೆ ಭಾಷಣ ಬಿದ್ದಿದ್ದೀನಿ. ವಾಯ್ಸ್ ಎಲ್ಲ ಕ್ರಾಕ್, ಒಳ್ಳೆ ಡಬಲ್ ಸೌಂಡ್. ಮಮ್ಮಿ, ಇದು ಫ್ಯಾಮಿಲಿ ಬಗ್ಗೆನೇ ಚಿಟ್ಸ್. ನಿಮ್ಮಿಡಮಿ, ನೀನ್ ಈ ತರ ಅರ್ಧಂಬರ್ಧ ಹೇಳಿದ್ರೆ ನಮ್ಮಿಬ್ರಿಗೂ ಅಮ್ಮ ಕೊಟ್ಬಿಡ್ತಾರೆ. ಸ್ವಲ್ಪ ಸೈಲೆಂಟ್ಗೆ ಮಾಡು. ಅಮ್ಮ, ಇವಾಗ ನಾವ್ ಈ ಮನೇನ ಭಾಗ ಮಾಡ್ಬಿಟ್ಟಿದೀವಿ. ಯಾರ್ಯಾರಿಗೆ ಏನೇನ್ ಭಾಗ ಅಂತ ಚೀಟಿ ಮೂಲಕ ಸೆಲೆಕ್ಟ್ ಮಾಡ್ತಾ ಇದೀವಿ. ಬೇಗ ನೀನೊಂದು ಚೀಟಿ ಎತ್ತಮ್ಮ, ನಿನ್ ಪಾಲ್ಗೆ ಏನ್ ಬಂದಿದೆ ನೋಡೋಣ. ಮನೆ ಭಾಗ ಮಾಡಕ್ಕೆ ತೆಗಿಯಮ್ಮ, ಮಜಾ ಇದೆ. ಟೆರೆಸ್ಸು ಟೆರೆಸ್ಸು ಟೆರೆಸ್ಸು. ಮನೆ ಭಾಗ ಆಗೋಯ್ತಾ? ಇನ್ಮೇಲೆ ಟೆರೆಸ್ ನಿಂದು, ಅಪ್ಪಂದು ಬೆಡ್ರೂಮು. ನೀನು ಟೆರೆಸ್ ಅಲ್ಲೇ ಇರ್ಬೇಕು, ಅಪ್ಪ ಬೆಡ್ರೂಮ್ ಅಲ್ಲೇ ಇರ್ಬೇಕು. ನೀನ್ ಬೆಡ್ರೂಮ್ ಬರೋ ಹಾಗಿಲ್ಲ, ಅಪ್ಪ ಟೆರೆಸ್ ಬರೋ ಹಾಗಿಲ್ಲ. ಭಾಗ ಮಾಡೋ ಐಡಿಯಾ ಯಾರ ಕೊಟ್ಟಿದ್ದು? ದಿಮ್ಮಿನಾ? ಅಯ್ಯೋ ಮಾಯಿ, ನಾನ್ ಯಾಕೆ ಅದರ ಡಬ್ಬಾ ಐಡಿಯಾ ಕೊಡ್ಲಿ? ಈ ಶ್ರೀಹರಿನೇ ಅದನ್ನೆಲ್ಲ ಮಾಡಿದ್ದು. ಚೀಟಿನಲ್ಲಿ ಎಲ್ಲದ್ರದ್ದು ಹೆಸರು ಬರೆದ್ಬಿಟ್ಟು ಭಾಗ ಮಾಡ್ಕೊಂಡ್ಬಿಟ್ಟಿದ್ದಾನ ಅವನೇ. ಬ್ರದರ್ಸ್ ಇಬ್ರು ಮನೆನ ಡಿವೈಡ್ ಮಾಡಿ ಶೇರ್ ಮಾಡೋಣ ಅಂದ್ರು, ಅದಕ್ಕೆ ಡಿವೈಡ್ ಮಾಡಿ ಶೇರ್ ಮಾಡ್ಬಿಟ್ವಿ. ಎನಿ ಪ್ರಾಬ್ಲಮ್ ಮಮ್ಮಿ? ಪಾಪು, ಏನೋ ಮನೆ ಭಾಗ ಮಾಡ್ಬಿಡ್ತೀರಾ ನಿಮ್ಮಪ್ಪ ಇರ್ತಿದ್ದಾಗ? ನನ್ಗೆ ಸರಿನೇ ಇಲ್ಲಪ್ಪ. ಇನ್ನೇನು ಮಾಡಕ್ಕಾಗಲ್ಲ, ಎಲ್ಲ ಭಾಗ ಆಗೋಗಿದೆ. ಇನ್ ಏನೇ ಮಾಡೋ ಹೋಗಿದ್ರು ಅದು ಕೋಟಲ್ ಮಾಡ್ಕೋಬೇಕಷ್ಟೇ. ಅಮ್ಮ, ಸ್ಟ್ರೈಟ್ ಟೆರೆಸ್ ಹೋಗು. ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ದೇವ್ರ ತರ ಬಂದು ನನ್ ಕಾಪಾಡ್ಬಿಟ್ರಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಟ್ಸ್ ಆಲ್ ರೈಟ್. ಆದ್ರೆ ರೋಡಲ್ಲಿ ನಡ್ಕೊಂಡು ಬರುವಾಗ ಮೊಬೈಲ್ ನೋಡ್ತಾ ಬರಬಾರ್ದು ಕಣಪ್ಪ. ಇವ್ರ ಹೆಸರು ಪವನ್, ನನ್ನ ಹೆಸರು ಪದ್ಮ. ನಮ್ಮನ್ನ ಪಪ್ಪು ಪಪ್ಪಿ ಕಪಲ್ ಅಂತಾರೆ. ಮೇಡಮ್, ನೀವೇ ನನ್ನ 2ನೇ ತಂದೆ ತಾಯಿ. ನನ್ನ ಪ್ರಾಣ ಉಳಿಸಿದಕ್ಕೆ ನಿಮ್ಗೆ ಏನ್ ಬೇಕೋ ಕೇಳಿ, ನಾನು ಕೊಡ್ತೀನಿ. ಅಯ್ಯೋ, ಏನು ಬೇಡಪ್ಪ, ನಿನ್ನ ಪ್ರಾಣ ಉಳಿತಲ್ಲ ಅದೇ ನಮಗ್ ಖುಷಿ. ನಮ್ಮ ಯಜಮಾನ್ರು ತಮ್ಮ ಪ್ರಾಣ ಒತ್ತೆ ಇಟ್ಟು ನಿಮ್ ಪ್ರಾಣ ಉಳಿಸಿದ್ದಾರೆ. ನೀವೇನ್ರಿ ಅವ್ರೇನೋ ಕೊಡ್ತೀನಿ ಅನ್ನೋಗ, ಸುಮ್ಮನೆ ರೀ, ಕೊಡೋದು ಕೊಡ್ಲಿ. ಸರ್, ನೀವೇನ್ ಕೊಡ್ತಿರೋ ಕೊಡಿ. ಮನುಷ್ಯನ್ಗೆ ಅಕ್ಸೆಪ್ಟೆನ್ಸಿ ಗುಣ ಇರಬೇಕು. ನೀವೇನ್ ಕೊಟ್ರು ನಾವು ಅಕ್ಸೆಪ್ಟ್ ಮಾಡ್ಕೋತೀವಿ. ಕೊಡಿ ಸರ್. ನೋಡಪ್ಪ, ನಾವು ಈ ಏರಿಯಾದಲ್ಲಿ ಒಂದು ಬಾಡಿಗೆ ಮನೆ ಹುಡ್ಕೋಕೆ ಅಂತ ಬಂದಿದ್ದೀವಿ. ನೀವು ಒಂದು ಬಾಡಿಗೆ ಮನೆ ಕೊಡಿಸ್ಬಿಟ್ರೆ ನೀವು ನಮಗ್ ಸಲ್ಲಿಸೋ ಕೃತಜ್ಞತೆ ಅದೇ ಅನ್ಕೋತೀವಿ. ಯಾಕೆ ಯೋಚನೆ ಮಾಡ್ತೀರಾ? ನೋಡಿ,
ನನ್ನ ಹತ್ರ ಆಸ್ತಿ ಇದೆ, ಅದನ್ನ ನಾನು ನಿಮಗೆ ಬರ್ಕೊಡ್ತೀನಿ. ಪೇಪರ್ ಪೇಪರ್ ನನ್ನ ಹತ್ರ ಇದೆಯಪ್ಪ. ಪೇಪರು ಕೊಡಿ 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 ಹಾ ಪೆನ್ನು. ಕೊಡಿ. ಏನ್ ಟೇಬಲ್? ಅಯ್ಯೋ ಟೇಬಲ್ ಇಲ್ಲೆಲ್ಲಿ ಸಿಗುತ್ತೆ? ಅಯ್ಯೋ ಬಗ್ರಿ ಆಸ್ತಿ ಬರ್ತಾ ಇದೆ. ತಗೊಳ್ಳಿ. ಏನಪ್ಪ ನಿಮ್ ಭಾಗದ ಆಸ್ತಿಲಿ ಬಾತ್ರೂಮು ಕಿಚನ್ ನಮಗ್ ಬರ್ತಿದ್ದೀರಾ? ಹೌದು, ಮನೆ ಪಾಲಾದಾಗ ನನ್ನ ಹೆಸರಿಗೆ ಕಿಚನ್ ಮತ್ತೆ ಬಾತ್ರೂಮ್ ಬಂದಿತ್ತು. ಈಗ ನಿಮ್ಮ ಹೆಸರಿಗೆ ಬರ್ಕೊಟ್ಟಿದ್ದೀನಿ. ನನ್ನ ಪ್ರಾಣ ಉಳಿಸೋದಕ್ಕೆ ತುಂಬಾ ಥ್ಯಾಂಕ್ಸ್. ಬನ್ನಿ ನೋಟ್ರಿ ಹತ್ರ ಹೋಗಿ ನಿಮ್ಮ ಹೆಸರಿಗೆ ನೋಟ್ರಿ ಮಾಡಿಸ್ತೀನಿ. ಹಾ ಬನ್ನಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಯಾರಿದ್ದೀರಿ ಮನೆಯಲ್ಲಿ? ಇದು ಪುಂಡರೀಕ ಅವ್ರ ಮನೆ ಅಲ್ವಾ? ಹೌದು. ಹೂ ಆರ್ ಯು? ಯಾಕೆ ಮಾಡಿದೀರಾ? ಪಪ್ಪು ಪಪ್ಪಿ. ಓ, ನಾಯಿ ಮರಿನಾ? ಚೋ ಚೋ ಚೋ, ನಿಮ್ ಡಾಗ್ ಪಪ್ಪಿ ನಮ್ ಹೌಸ್ಗೆ ಕಮ್ ಮಾಡಿಲ್ಲ. ಪಪ್ಪು ಪಪ್ಪಿ. ಅದು ನಮ್ಮಿಬ್ರು ಹೆಸರು. ಈ ಮನೆಯಲ್ಲಿ ನಾವು ಅಡಿಗೆ ಮನೆ, ಬಾತ್ರೂಮ್. ಈ ಬಾತ್ರೂಮ್ ಮತ್ತೆ ಕಿಚನ್ ನಮ್ಮ ಪಾಪಣ್ಣಿಗೆ ಸೇರ್ಬೇಕಾಗಿದ್ದು. ಪುಂಡ ಸರು ಬಾತ್ರೂಮು ಕಿಚನ್ ನಮ್ಮಿಬ್ರ ಹೆಸರಿಗೆ ಬರ್ಕೊಟ್ಟಿದ್ದಾರೆ. ಏನೋ ಇದು? ಪಾಪಣ್ಣ, ಇವ್ರು ಏನೇನೋ ಟೆಲ್ ಮಾಡ್ತಿದ್ದಾರೆ. ಕಿಚನ್ ಬಾತ್ರೂಮ್ ಇವ್ರದಂತೆ. ಹೌದು, ಎಸ್. ನಾನು ರಸ್ತೆಯಲ್ಲಿ ಬರ್ತಿರ್ಬೇಕಾದ್ರೆ ಆಕ್ಸಿಡೆಂಟ್ ಇಂದ ತಪ್ಪಿಸಿ ನನ್ನ ಜೀವ ಉಳಿಸಿದ್ ಇವರು. ಅದಕ್ಕೆ ನನ್ನ ಹೆಸರಲ್ಲಿದ್ದ ಬಾತ್ರೂಮು ಮತ್ತೆ ಕಿಚನ್ನ ಇವ್ರಿಗೆ ಬರ್ಕೊಟ್ಟಿದ್ದೀನಿ. ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ಅಪ್ಪ ಅಮ್ಮ, ದಯವಿಟ್ಟು ಬೇಗ ಬನ್ನಿ, ನನ್ ಕೈ ಟೆನ್ಷನ್ ತಡೆಯಕ್ಕಾಗ್ತಿಲ್ಲ. ಯಾಕೆ ಹೆಚ್ಕೋತಿದ್ಯಾ ಆಕ್ಸಿಡೆಂಟ್? ಮಮ್ಮಿ, ಪಾಪಣ್ಣ ಇವ್ರ ನೇಮ್ಗೆ ಬಾತ್ರೂಮ್ ಕಿಚನ್ ನ ರೈಟ್ ಮಾಡಿ ಗಿವ್ ಮಾಡಿದಾರಂತೆ. ರಸ್ತೆಲ್ ಬರುವಾಗ ಇವ್ರಿಗೆ ಆಗ್ತಿದ್ದ ಆಕ್ಸಿಡೆಂಟ್ ನ ನಮ್ಮ ಯಜಮಾನ್ರು ತಪ್ಪಿಸಿದ್ದಾರೆ. ಅದಕ್ಕೆ ಇವರು ನಮ್ಗೆ ಅದನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಹೌದು, ನಾವು ಬಾಡಿಗೆಗೋಸ್ಕರ ಚಿಕ್ಕ ಮನೆ ಹುಡುಕ್ತಾ ಇದ್ದು, ಇಲ್ಲಿ ನೋಡಿದ್ರೆ ಅರಮನೆಯಲ್ಲಿ ಕಿಚನ್ ಬಾತ್ರೂಮ್ ಸಿಕ್ಕಿದೆ. ಇನ್ನು ಮುಂದೆ ನಾವಿಲ್ಲಿ ಜಾಂಡ ಹೊಡೆಯೋದೆ. ಅದ್ ಹೇಗ್ರಿ ಆಗುತ್ತೆ? ಇನ್ಕಮಿಂಗು ಔಟ್ ಗೋಯಿಂಗು ಎಲ್ಲ ನಿಮ್ದೇ ಆದ್ರೆ ನಾವು ಬಕೆಟ್ ಇಟ್ಕೊಂಡು ಎಲ್ಲಿ ಗೋ ಮಾಡೋದು? ಹೌದು ಕಣೆ, ಈ ಪ್ಲೇಸು ಎರಡು ಅವರೇ ಇಟ್ಕೊಂಡ್ಬಿಟ್ರೆ ಇನ್ನೂ ಕಷ್ಟ. ಹೇಳ್ಬಿಟ್ರೆ ಅವ್ರ ಹೆಸ್ರಿಗೆ ಆಗೋಗುತ್ತೇನ್ರಿ? ನಮ್ಗೆ ಇಲ್ವಾ? ಡಾಕ್ಯುಮೆಂಟ್ ನಿಮ್ ಕೈಲೇ ಇದೆ ನೋಡಿ. ನಿಮ್ ಮಗ ನಮ್ಮ ಹೆಸರಿಗೆ ಬರ್ಕೊಟ್ಟಿದ್ದಾರೆ. ಇಲ್ಲ ಅಂದ್ರೆ ಪೊಲೀಸವ್ರನ್ನ ಕರ್ಸಿ ಗಲಾಟೆ ಮಾಡ್ಬಿಡ್ತೀವಿ. ನಿಮ್ಮನ್ನ ಮನೆಯಿಂದ ಆಚೆ ಹಾಕಿಸ್ತೀವಿ. ಅಮ್ಮ, ಎರಡನೇ ಅಮ್ಮ. ಅಪ್ಪ ಇರ್ಲಿ ಬಿಡಪ್ಪ, ಪ್ರಾಣ ಉಳಿಸಿದ ದೇವ್ರು ಇವರು. ಬದುಕಿದ್ರೆ ಇನ್ನು 2 ಮನೆ ತಗೋಬಹುದು. ಅದ್ ಹೇಗಾಗುತ್ತೋ ಪಾಪು, ಇವ್ರು ಯಾರೋ ಬಂದ್ ನಮ್ಮ ಮನೇಲಿ ಹೆಂಗೋ ಇರ್ತಾರೆ. ನಾವು ಅಡ್ಗೆ ಮಾಡ್ಕೊಳೋದ್ ಬೇಡ್ವಾ? ಬಾತ್ರೂಮ್ ಯೂಸ್ ಮಾಡೋದ್ ಬೇಡ್ವಾ? ಕರೆಕ್ಟ್ ಆಗಿ ಹೇಳಿದ್ರಿ ಮಾಯಿ. ಅಡಿಗೆ ಮನೆ ನನ್ ಡಿಪಾರ್ಟ್ಮೆಂಟ್. ಇದನ್ನ ಇವ್ರಿಗೆ ಹೇಗ್ ಕೊಡಕ್ಕಾಗತ್ತೆ? ಇದು ನನ್ ಗಂಡನ ಹೆಸರಲ್ಲಿ ಇರೋದು. ನಿಮ್ ಯಜಮಾನ್ರು ನಮ್ಮ ಯಜಮಾನ್ರ ಹೆಸರಿಗೆ ಬರ್ಕೊಟ್ಟಿದಾರಲ್ಲ, ನೀವ್ ಯಾರು ಅಡ್ಗೆ ಮನೆ ಒಳಗಡೆ ಕಾಲಿಡ ಹಾಗಿಲ್ಲ. ರೀ ಬನ್ರಿ ಒಳಗೆ. ಹೊಡಿ ಹೊಡಿ. ಅಂಗೈಯಷ್ಟಗಲ ಗೂಡು ಆದ್ರೂನು ತಡ್ಕೋರ್ ನೋಡು. ಪ್ರೀತಿಲಿ ಲೋಕ ಮರಿತವೆ. ಆಯ್ತು, ಬನ್ನಿ ಬನ್ನಿ, ಕೂತ್ಕೊಂಡು ಯೋಚನೆ ಮಾಡಪ್ಪ. ಬನ್ನಿ. ಯಾಕಮ್ಮ ಇದು ಬಾಗಿಲು ಪಡ್ಕೊಂಡು ಸಾಯ್ತಾ ಇದೀಯಾ? ವಾಶ್ರೂಮಿಗೆ ಗೋ ಮಾಡ್ಬೇಕು ಅರ್ಜೆಂಟು. ಇದು ನಮ್ಮ ಹೆಸರಲ್ಲಿದೆ, ಬೇರೆಯವ್ರಿಗೆಲ್ಲ ಯೂಸ್ ಮಾಡಕ್ ಕೊಡಕ್ಕಾಗಲ್ಲ. ಸುಮ್ಮನೆ ಹೋಗ್ತಾ ಇರೋ. ನಾನ್ ಬೇರೆ ಉಪ್ಪು. ಬಾಯಿ ಮುಚ್ಕೊಂಡು ಹೋಗಿ ಬೇಕು. ಮಮ್ಮಿ ಮಮ್ಮಿ ಮಮ್ಮಿ, ಏನು? ಆ ಕಪ್ಪು ಅಂಕಲ್ ಇದಾರಲ್ಲ, ಪಪ್ಪು ಅಂಕಲ್ಲು. ಅದೇ ಬಾತ್ರೂಮಿಗೆ ಗೋ ಮಾಡಕ್ ಲೀವ್ ಮಾಡ್ತಿಲ್ಲ. ನಂಗೆ ಅರ್ಜೆಂಟ್ ಆಗ್ತಿದೆ. ಓ ತಡ್ಕೋ ನಿಮಿಷ, ನಿಮ್ ಅಂಕಲ್ಲು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಪಕ್ಕದ ಮನೆಗೆ ಹೋಗೋಣ, ಎಲ್ಲರೂ ಅಲ್ಲೇ ಹೋಗಿದ್ದಾರೆ, ನಡಿ. ನಿಮ್ಮ ಯಜಮಾನ್ರಿಗೆ ಬೇಗ ಬರೋದಕ್ಕೆ ಹೇಳಿ. ನಾವು ತಲೆಗೆ 100 ರೂಪಾಯಿ ಕೊಟ್ಟಿದೀವ್ರಿ. ಅಲ್ಲ, ಒಬ್ಬರೇ ಒಳಗಡೆ ಇಷ್ಟೊತ್ತು ಹೋಗ್ಬಿಟ್ರೆ ನಾವೇನ್ರಿ ಮಾಡೋದು? ನಮ್ಮನೆ ಬಾತ್ರೂಮ್ ರೀ, ಎಷ್ಟೊತ್ತಾದ್ರೂ ಬರ್ತೀವಿ, ನೀವೇನ್ ಕೇಳಂಗಿಲ್ಲ ನೋಡ್ರಿ. ಒಳಗಡೆ ಅಷ್ಟೊತ್ತು ಏನಿರುತ್ತೆ ಕೆಲಸ? ಅದನ್ನೆಲ್ಲ ನಿಮ್ಗೆ ಹೇಳಕ್ಕಾಕತ್ತೇನ್ರಿ ಒಳಗೇನ್ ಮಾಡ್ತೀವಿ ಅಂತ? ನೋಡ್ರಿ, ಹೊಸ ಮೊಬೈಲ್ ತಗೊಂಡಿದ್ದೆ, ಚಂದ ಪಿಕ್ಚರ್ ಹಾಕ್ಸಿದ್ದೆ, ನೋಡ್ಕೋತ ಕುತ್ಕೋಬಿಟ್ಟಿದ್ದೆ. ನೋಡ್ರಿ, ತಲೆಗೆ 100 ರೂಪಾಯಿ ಅಷ್ಟ ಕೊಟ್ಟಿರೋದು ನೀವು. 10 ನಿಮಿಷ ನಿಮ್ಗೆ ಟೈಮು, ಹೋಗ್ಬೇಕು ಬರ್ಬೇಕು ಆಟ ನೀವು. ರೀ, 100 ರೂಪಾಯಿ ಕೊಟ್ಟಿಲ್ವಾ?
ಎಷ್ಟೊತ್ತು ಬೇಕಾದ್ರೂ ಇರ್ತೀವಿ. ನೀವ್ಯಾರಿ ಕೇಳಕ್ಕೆ? ರೀ ಮೇಡಮರ ಅದಂಗ್ರಿ ಆಕತಿ, ನೀರ್ ನಮ್ದು, ಶಾಂಪೂ ನಮ್ದು, ಜಾಗನೂ ನಮ್ದು. ಇಷ್ಟಕ್ಕೆಲ್ಲ 100 ರೂಪಾಯಿ ಬಾಳ ಕಮ್ಮಿ ಆಕತ್ ನೋಡ್ರಿ. ಹಲೋ, ನಮ್ ಸೋಪು ನಮ್ ಶಾಂಪು ಎಲ್ಲ ನಾವೇ ತಂದಿದ್ದೀವಿ. ಹಲೋ ನಂದವ್ರೆ, 100 ರೂಪಾಯಿ ಪರ್ ಹೆಡ್ ಸಿಕ್ಕಾಪಟ್ಟೆ ಜಾಸ್ತಿ ಆಯ್ತು. 20 ರೂಪಾಯಿ ಮಾಡ್ಕೊಳ್ಳಿ. ಫ್ಯಾಮಿಲಿ ಅವರೆಲ್ಲ ಇಲ್ಲೇ ಬರ್ತಿದೀವಿ. ಅದ್ ಹೆಂಗಾಕತ್ತಂತೀನಿ. ಒಂದ್ ಕೆಲಸ ಮಾಡ್ರಿ, 10,000 ರೂಪಾಯಿ ಮಂತ್ಲಿ ಪ್ಯಾಕೇಜ್ ಮಾಡಿಸ್ಕೊಂಬಿಡ್ರಿ. ಇಡೀ ಮನಿ ಮಂದಿ ಎಲ್ಲ ಮೈಯರ ತೊಕೊರಿ, ಏನಾರ ಮಾಡ್ಕೊರಿ, ನಿಂದ ಮನಿ. ಅಯ್ಯೋ ನಿನ್ನ ಮನುಷ್ಯನ್ಗೆ ಆಸೆ ಇರ್ಬೇಕು, ಇಷ್ಟೊಂದು ದುರಾಸೆ ಇರಬಾರ್ದು. ರೀ ಸತ್ ಮೇಲೆ 6 ಅಡಿ 3 ಅಡಿನೇ ಗ್ಯಾರಂಟಿ. ಇದಕ್ ಬರೀ 3/3 ಸಾಕು. ಎಷ್ಟ್ ದುರಾಸೆ ನೋಡಿ. ರೀ ಮೇಡಮರ ನಂಗ್ ಬಾಳ ಸಿಟ್ಟು ಬರಕ್ ಹತ್ತತಿ. 20 ಅಲ್ಲ 40,000 ಕೊಟ್ರೆ ಈ ಕಡೆ ಇನ್ಯಾರು ಬರಂಗಿಲ್ಲ ನೋಡ್ರಿ. ಅವ್ರು ಯಾರೋ ನಿಮ್ಗೆ ಬಹಳ ಚಂದ ಪಾಠ ಕಲ್ಸಕತ್ತಾರ ನೋಡ್ರಿ. ದುಡ್ಡು ಕೊಡಿ, ವಾಪಸ್ ದುಡ್ಡು ಕೊಡ್ರಿ. ಕೊಡ್ತಾನಿರ್ರಿ, ನಿಮ್ ರೊಕ್ಕ ನಾನೇನ್ ತಿನ್ನೋದಿಲ್ಲ. ತಗೋರಿ 600 ರೂಪಾಯಿ ನೋಡ್ರಿ, ತಗೋರಿ. ಗೆಟ್ ಔಟ್. ಗೆಟ್ ಔಟ್. ಇದಕ್ಕಿಂತ ಮಾನ ಮರ್ಯಾದೆ ಮುಖ್ಯ ಕಣೋ. ಅಯ್ಯೋ ಅಲ್ಲಿ ನೋಡಿಯೋ ನೋಡಕತ್ತೀರಿ, ಅವ್ರ ಜೊತೆ ಸೇರ್ಕೊಂಡು ನಾನು ನಿಮ್ಗೆ ಚಂದಾಗ ಚಲೋ ಇರ್ರಿ ನೀವ. ನೋಡ್ತಾನಲ್ಲ ಹೆಂಗು ಚಲೋ ಇರ್ತೀರಿ ನೀವು. ನೋಡ್ತಾನ ಬಿಡ್ರಿ. ಏನ್ರಿ ನೀವು ನಮ್ಮನೆಗೆ ಬಂದ್ಬಿಟ್ಟು ನಮ್ಗೆ ಜಾಗ ಕೊಡಲ್ಲ ಅಂತೀರಲ್ಲ, ಏನ್ರಿ ದೌರ್ಜನ್ಯ ನಿಮ್ದು? ನೋಡಿ ಮೇಡಮ್, ಪುಂಡ ಸರ್ ಅವರು ಪ್ರೀತಿಯಿಂದ ಈ ಭಾಗವನ್ನ ನಮ್ಮಿಬ್ಬರ ಹೆಸರಿಗೆ ಬರ್ಕೊಟ್ಟಿದ್ದಾರೆ. ಸುಮ್ನೆ ಕಿರಿಕ್ ಮಾಡ್ಬೇಡಿ ನೀವು. ಪರ್ಮನೆಂಟ್ ಆಗಿರಕ್ಕೆ ಒಂದ್ ಜಾಗ ತೋರಿಸಿ, ನಾವು ಹೊರಟೋಗ್ತೀವಿ. ಅಯ್ಯೋ, ಪರ್ಮನೆಂಟ್ ಆಗಿ ನೀವಿರೋದಕ್ಕೆ ನಾವು ಮನೆ ಮಾಡ್ಕೊಡ್ಬೇಕಾ? ಆಗಲ್ಲ ರೀ, ಬೇಕಾದ್ರೆ ನೀವು ಈ ಮನೇಲಿ ಇದ್ಕೊಳ್ಳಿ. ರೂಮಲ್ಲಿ ಇದ್ಕೊಳ್ಳಿ ಬಿಡ. ಒಪ್ಪ ಹೆಂಗ್ರಿ ಆಗುತ್ತೆ? ನಮ್ಮನೇಲಿ ಇವ್ರು ಹೆಂಗ್ರಿ ಇರ್ತಾರೆ? ಜರ್ಬ್ರಿ ಕಣ ನೀವು. ನಾನ್ ಕಟ್ಸಿದ ಮನೆ ಮುಂದೆ ನಾನೇ ಭಿಕ್ಷುಕಿತರ ಒಂದಲ್ಲ ಒಂದಿನ ಕೂತ್ಕೋತೀನಿ ತರ ಹೇಳಿದ್ರೆ ನಾನು ನಂಬ್ತಾ ಇರ್ಲಿಲ್ಲ. ನನ್ ಮನೆಯಿಂದ ನನ್ನ ಫುಟ್ಬಾಲ್ ತರ ಆಚೆ ಒದ್ದು ಬಿಟ್ಟಿದಾರಲ್ಲ. ಇರೋದು ಹೇಳ್ರಿ, ಕಲ್ಲಾಟ ಆಡ್ತಿರಲ್ಲ. ಎಲ್ಲ ಇವನಿಂದನೇ ಆಗಿದ್ದು. ಕೂತಿರೋದು ನೋಡು, ದಾನ್ಶೂರ ಕರ್ಣ. ನಮ್ಮನ್ನ ಯಾವ ಸ್ಥಿತಿ ತಂದಿಲ್ಲೋ ನೀನು. ನಾನೇನ್ ಮಾಡ್ಲಿ, ಜೀವ ಉಳ್ಸಿದ್ರು ಬರ್ಕೊಟ್ನಪ್ಪ. ಅವಳು 25 ಪೈಸಾ ಖರ್ಚು ಮಾಡಲ್ಲ, ನೀನ್ 25 ಪೈಸಾ ಉಳ್ಸಲ್ಲ. ಕರೆಕ್ಟಾಗಿ ಬಂತೆ, ಕರೆಕ್ಟ್ ಆಗಿದ್ದೀರಾ. ನನಗೆ ಜೀವ ಕೊಡ್ಲಿಲ್ವೇನೋ ನನ್ನ ಮಗನೇ. ತಮಾಷೆಗೆ ಅಂತ ಭಾಗ ಮಾಡ್ಕೊಂಡ್ರೆ ನೀವು ನಿಜವಾಗ್ಲೂ ಹೋಗಿ ಬರ್ಕೊಡೋದ? ಸಹಾಯ ಮಾಡಿದಕ್ಕೆ 100-200 ಕೊಟ್ಟು ಬರ್ಬೇಕಾಗಿತ್ತು. ಎಷ್ಟು ಕಷ್ಟ ತಂದು ಹಾಕಿದ್ರೆ ನೋಡಿ, ನಮ್ಮನ್ನ ಬೀದಿ ಕರ್ಕೊಂಡ್ ಬಂದು ನಿಲ್ಸಿದ್ರಲ್ರಿ. ನಂದವ್ರ ಹತ್ರ ಜಗಳ ಆಗಿ ಅಲ್ಲೂ ಹೋಗೋ ಆಗಿಲ್ಲ. ಜಯ ಅವ್ರ ಊರಲ್ಲಿ ಇದ್ದಿದ್ರೆ ನನ್ನನ್ನ ಫ್ರೀಯಾಗಿ ಕರಿತಾ ಇದ್ರು. ಅಕ್ಷತೆ ಕಾಲ ಕೊಟ್ಟು ಬಾತ್ರೂಮಿಗೆ ಬನ್ನಿ ಅಂತ ಹೇಳ್ತಾ ಇದ್ರು. ಪ್ರೀತಿಯಿಂದ ಸ್ನಾನ ಮಾಡಿಸ್ತಾ ಇದ್ರು. ಗಂಟ್ಲು ಕೆಟ್ಟಿದೆ, ತಲೆ ಕೆಡೋ ಹಾಗೆ ಮಾಡಿದ್ರೆ ಅಕ್ಕ ಬಾಲ್ ಕೊಡಿ. ನನ್ನನ್ನು ಗೇಮಿಗೆ ಸೇರ್ಸ್ಕೊಂತ್ಯಾ? ನಾನು ಕಮ್ ಮಾಡ್ತೀನಿ. ನಿಮ್ಮಿ ಊಟ ಮಾಡಕ್ ನಾವು ಹೋಟ್ಲಿಗೆ ಹೋಗ್ಬೇಕು ತಾನೆ, ಅವನ ಜೊತೆ ಆಟ ಆಡಕ್ ಕೊಟ್ಟೋದ್ರೆ ಏನ್ ಬಾಲ್ ತಿನ್ಕೊಂಬರ್ತ್ಯಾ? ನೋ ಮಮ್ಮಿ, ನಾನು ಈ ಬಾಲ್ ಜೊತೆ ಆಟ ಆಡ್ತೀನಿ. ಅಕ್ಕ, ಯಾಕೆ ಮನೆಯವರೆಲ್ಲ ಈಗ ಸಪ್ಪು ಕೂತಿದ್ದೀರಾ? ಏನಾರ ಪ್ರಾಬ್ಲಮಾ? ನಿನಗೆ ಯಾಕೆ ಬೇಕದು? ತಿರುಗಿ ನೋಡ್ದವಾಗಲೇ ಒಳ್ಳೆ ಕತೆ ಆಯ್ತು ಒಂದು. ನೋಡ, ಚಿಕ್ಕ ಹುಡುಗಂತರ ಇರ್ಬೇಕು. ಬಾಲ್ ತಗೊಂಡ್ ತಿರುಗಿ ನೋಡ್ದೆ ಹೋಗ್ತಾ ಇರೋ. ಕೊಡ ನಿಮಗೆ ಬಾಲು. ನಮ್ಮ ಮನೆಯಲ್ಲಿ ಎಂತೆಂತ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿದೀನಿ. ಕಿರಿಕಿದ್ರೆ ಹೇಳಿ, ಚಿಟ್ಕಿ ಹೊಡೆಯೋ ಅಷ್ಟ್ರಲ್ಲಿ ಮುಗಿಸ್ಬಿಡ್ತೀನಿ. ನಮ್ಮ ಮನೆ ಕತೆ ಏನು ಅಂತ ನಾನು ಹೇಳ್ತೀನಿ. ನನ್ನ ಮಗ ಇದನ್ನಲ್ಲ, ಅವನು ನಮ್ಮ ಮನೇಲಿರೋ ಅಡಿಗೆ ಮನೆನ ಬಾತ್ರೂಮ್ನ ಬೇರೆಯವರಿಗೆ ಬರ್ದು ಕೊಟ್ಬಿಟ್ಟಿದ್ದಾನೆ. ನಾವು ಅಡಿಗೆ ಮಾಡೋದಕ್ಕೆ ಹೋದ್ರೆ ಆಟ ಆಡ್ತಾ ಇದಾರೆ. ಮನೇಲಿ ಅಡಿಗೆ ಮಾಡೋ ಆಗಿಲ್ಲ, ತಿನ್ನೋ ಆಗಿಲ್ಲ, ತಿನ್ನೋದನ್ನ ಹೊರಗೆ ಹಾಕೋ ಆಗಿಲ್ಲ. ಹೊರಗೆ ಹಾಕ್ಬೇಕಂತ ಬೇರೆ ಮನೆಗೆ ಹೋದ್ರೆ ಅಲ್ಲೂ ಜಗಳ ಆಯ್ತಪ್ಪ. ಅದಕ್ಕೆ ನಾವೆಲ್ಲ ಹೋಟೆಲ್ಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಈ ಪ್ರಾಬ್ಲಮ್ನ ನೀನೇ ಸಾಲ್ವ್ ಮಾಡ್ತೀಯಾ? ತುಂಬಾ ಸಿಂಪಲ್ಲು. ಇಷ್ಟಕ್ಕೆಲ್ಲ ಇಷ್ಟೊಂದು ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ರಾ? ನಾನೊಂದು ಐಡಿಯಾ ಕೊಡ್ತೀನಿ. ಸೂರ್ಯನ್ಗೆ ಟಾರ್ಚಾ? ಆಯ್ತು ಹೇಳಪ್ಪ, ಅದನ್ನು ಕೇಳ್ಬಿಡ್ತೀನಿ. ಬ್ಯಾಟು ಬಾಲು ನಂದು. ನಂಗೆ ಬ್ಯಾಟಿಂಗು ಬಾಲಿಂಗು ಕೊಡ್ಲಿಲ್ಲ ಅಂದ್ರೆ ನಾನು ಬ್ಯಾಟು ಬಾಲು ತಗೊಂಡ್ ಮನೆಗೆ ಹೋಗ್ತೀನಿ. ಹಾಗೆ ನಿಮ್ ಪೋರ್ಷನ್ನು ಕೊಡಲ್ಲ ಅಂತ ಹೇಳಿದ್ರೆ ಮುಗಿತಪ್ಪ. ಆ
ಆಗ ಅವರೇ ಮನೆಯಿಂದ ಆಚೆ ಹೋಗ್ತಾರೆ. ಶಾಪಾಸ್, ಒಳ್ಳೆ ಐಡಿಯಾ ಕೊಟ್ಟಿದ್ಯಾ. ಏಯ್, 1,000 ರೂಪಾಯಿ ಕೊಡೋ. ಓಹೋ, 1,000 ರೂಪಾಯಿ ಇಲ್ಲ. ತಗೊಳ್ಳೆ, 100 ರೂಪಾಯಿ ಇದೆ. ತಗೊಳಪ್ಪ. ಥ್ಯಾಂಕ್ ಯು ಆಂಟಿ. ಬಾಯ್. ಅವನಾದ್ರೂ ನನ್ನ ಮಗ ಆಗ್ಬಾರ್ದಿತ್ತ. ಅಮ್ಮ ಶಟಾಪ್. ನೋಡಿ ಅಯ್ಯೋ ಅಲ್ಲ, ಯಾಕೆ ಲೇಟ್ ಮಾಡಿದ್ರಿ ನೀವು? ಎಷ್ಟೊತ್ತು ಕಾಯ್ಬೇಕು ನಿಮ್ಮನ್ನ? ನೋಡಿ, ನೀವು 4-5 ದಿನದಿಂದ ಫೋನ್ ಮಾಡ್ತಾ ಇದ್ದೀರಾ. ನಾನು ಲೇಟ್ ಮಾಡಿರೋದು ನನಗೆ ಗೊತ್ತು. ಯಾಕೆ ಅಂತ ಹೇಳಿದ್ರೆ ಈ ಮುಡಿ ವಾಸ್ತು ಅಂತ ಬಂದ್ಬಿಟ್ಟಿದೆ ನೋಡಿ. ಬಹಳ ಕಷ್ಟ ಕೊಡ್ತಾ ಇದೆ ನಮಗೆ. ಈ ಮನೆ ಒಡಿ ಆ ಕಡೆ ಕಟ್ಟು, ಆ ಮನೆ ಒಡಿ ಈ ಕಡೆ ಕೊಟ್ಟು, ಆ ಕಡೆ ಕಕ್ಕಸ್ ಮನೆ ಇಲ್ಲಿಡು, ಈ ಕಡೆ ಬಚ್ಚಲ ಮನೆ ಅಲ್ಲಿಡು, ಬರ್ರಿ ಇದೇನೆ. ಆಮೇಲೆ ಎಲ್ಲ ಮಾಡಿದ್ಮೇಲೆ ಮನೆಯವರೆಲ್ಲ ಸೇರ್ಕೊತಾರೆ. ಏನೋಬಿಟ್ಟು ಸರ್ ಇದು ಸರಿ ಇಲ್ಲ, ಸರ್ ಇದು ಸರಿ ಇಲ್ಲ, ಹಾಲ್ನಲ್ಲಿ ಬಚ್ಚಲ ಮನೆ ಬರಬೇಕಾಗಿತ್ತು. ಈ ತರದ್ರಲ್ಲಿ ಸಿಕ್ಕಾಬಟ್ಟೆ ಬಿಸಿ ಸರ್. ನಾನು ಟೈಮ್ ಇಲ್ಲ. ಆದ್ರೂ ನೀವು 3-4 ದಿವಸದಿಂದ ಫೋನ್ ಮಾಡಿದ್ರಲ್ಲ, ಬಿಡು ಮಾಡ್ಕೊಂಡು ಹಾಗೆ ಬಂದೆ. ಅಂದಾಗ ಏನಾಗಬೇಕಾಗಿತ್ತು? ಅದೇ ಮರ್ತೋಯ್ತಲ್ಲ. ಓಯ್, ಫಾಲೋ ಮೀ. ಓ ಬನ್ನಿ ಬನ್ನಿ ಬನ್ನಿ. ನೋಡಿ ಮೇಸ್ತ್ರಿ ಮಂಜಣ್ಣ ಅಂಕಲ್, ಹೇಳಪ್ಪ. ಈ ಮನೇಲಿ ಮೇನ್ ದೋಷ ಇರೋದು ಇಲ್ಲೇ. ಈ ಅಡಿಗೆ ಮನೆ ನಮಗೆ ಸಂಬಂಧಪಟ್ಟಿದ್ದಲ್ಲ, ಅವ್ರಿಗೆ ಸಂಬಂಧಪಟ್ಟಿದ್ದು. ಅವರು ಅಲ್ಲೇ ಇರ್ಲಿ. ನೋಡಿ, ಇಲ್ಲೊಂದು ಗೋಡೆ ಬೇಕು. ಅಡ್ಗೆ ಮನೆ ನಮಗ್ ಕಾಣಿಸ್ಬಾರ್ದು. ಈ ಡೈನಿಂಗ್ ಟೇಬಲ್ ಶ್ರೀಹರಿಗೆ ಸೇರಿದ್ದು. ಶ್ರೀಹರಿ, ಏನಾದ್ರು ಚೇಂಜಸ್ ಬೇಕೇನೋ? ಗೋಡೆ ಕಟ್ಟಿದ್ಮೇಲೆ ಮುಗೀತಲ್ಲ, ನಾವೆಲ್ಲರೂ ಇಲ್ಲಿ ಕ್ರಿಕೆಟ್ ಆಡ್ಕೊಂಡಿರೋಣ. ನೀನ್ ಬೇಡ. ಈ ಗೋಡೆ ಕಟ್ಟಬೇಕು ಅಂದ್ರೆ 1 ವಾರ ಬೇಕು. ಅದಲ್ಲದೆ ಇಟ್ಟಿಗೆ, ಸಿಮೆಂಟು, ಜಲ್ಲಿ, ಓಡಾಟ, ಎಲ್ಲದಕ್ಕಿಂತ ಹೆಚ್ಚಾಗಿ ದುಡ್ಡು ಜಾಸ್ತಿ ಖರ್ಚಾಗುತ್ತೆ. ಅದ್ರ ಬದಲು ಒಂದು ಕೆಲಸ ಮಾಡಿ, ಒಂದು ಟೆಂಪರರಿಗೆ ಒಂದು ಗ್ರಿಲ್ ಹಾಕಿ ಕೊಟ್ಬಿಡ್ತೀನಿ. ಏನಂತೀರಾ? ಈ ಕೆಲಸ ನನಗೆ ಚಿಟ್ಕಿ ಹೊಡೆದ ಹಾಗೆ. ಹೌದಾ? ಇಲ್ಲಿ ಹೊಡಿರಿ ನೋಡೋಣ. ಅಯ್ಯೋ, ಈಗ ನಾವು ಹೊರಗಡೆ ಹೋಗಕ್ಕಾಗಲ್ಲ, ಬರಕ್ಕಾಗಲ್ಲ. ಏನ್ ಮಾಡ್ಬಿಟ್ರಿ ನೀವು? ಅಯ್ಯೋ, ನಮ್ಮನೆನ ನಾವು ಪ್ರೊಟೆಕ್ಟ್ ಮಾಡ್ಕೋತಾ ಇದೀವಿ, ಕ್ರಿಮಿ ಕೀಟಗಳು ಬರ್ದಿರೋ ಹಾಗೆ. ಮಂಜನ ಅಲ್ಲೊಂದಿದೆ, ಬನ್ನಿ. ನಡೀರಿ. ಬನ್ನಿ. ಅಪ್ಪ, ಬಂದ್ರು. ಮಂಜು ಅಂಕಲ್, ಈ ಬಾತ್ರೂಮು ನಮ್ದಲ್ಲ, ಈ ಬೆಡ್ರೂಮ್ ನಮ್ಮ ಹೆಸರಲ್ಲಿದೆ. ಸೊ ಒಂದ್ ಕೆಲಸ ಮಾಡೋಣ, ಇಲ್ಲೊಂದು ಅಡ್ಗೋಡೆ ಕಟ್ಬೋಣ. ಅಂದ್ರೆ ಬೇಡದವರೆಲ್ಲ ಅಡ್ಡಾಡಬಾರ್ದು ನೋಡಿ. ನೋಡಿ, ಈ ಬಾತ್ರೂಮಿಗೆ ಹೋಗ್ಬೇಕು ಅಂತಂದ್ರೆ ನಮ್ಮ ರೂಮಿಂದಾನೇ ಬರಬೇಕು. ಅಲ್ಲ, ಈ ಬಾತ್ರೂಮಿಗೆ ಹೋಗೋದಕ್ಕೆ ಬೇರೆ ಬೇರೆಯವ್ರು ಯಾಕೆ ಬರಬೇಕು? ಅದಕ್ಕೋಸ್ಕರ ಇಲ್ಲೊಂದು ಗೋಡೆ ಹಾಕ್ಬಿಡಿ ಹೇಳ್ತೀನಿ. ಬಿಡ್ರೆ ನಾನು ಹೋಗ್ಬೇಕು. ಬಿಡಲ್ಲ. ರೀ, ಈ ಬೆಡ್ರೂಮು ನಮ್ದು. ನೀವ್ ಯಾಕ್ರಿ ಇಲ್ಲಿ ಓಡಾಡ್ಬೇಕು? ಬಾತ್ರೂಮ್ ನಿಮ್ ತಾನೆ, ಆ ಬೌಂಡ್ರಿ ಒಳಗೆ ಇರಿ, ಹೋಗಿ. ಪಪ್ಪಿ, ನಾನು ಇಲ್ಲೇ ಇದ್ದೀನಿ. ಬಾತ್ರೂಮ್ ಇಂದ ಹೊರಗಡೆ ಹೋಗಕ್ ನಾನು ಬಿಡ್ತಾ ಇಲ್ಲ. ನನ್ನನ್ನು ಕೂಡಾಕ್ಬಿಟ್ಟಿದ್ದಾರೆ ಇಲ್ಲಿ. ಬಿಡೋದು ಇಲ್ಲ. ಅಯ್ಯೋ, ಪ್ಲೀಸ್ ಬಿಟ್ಬಿಡ್ರಪ್ಪ. ಬಿಡಲ್ಲ. ದಯವಿಟ್ಟು ಬಿಡ್ತಾಕ ಜೈಲ್ ಸೇರ್ಕೊಂಡ್ಬಿಟ್ಟಿದ್ಯಾ? ನಾನೆಲ್ರಿ ಸೇರ್ಕೊಂಡೆ, ಇವ್ರೆ ಚಿಟ್ಕೆ ಹೊಡೆದ್ರು, ಗ್ರಿಲ್ ಬಂದ್ಬಿಡ್ತು. ನನ್ನನ್ನು ಬಾತ್ರೂಮ್ ಅಲ್ಲಿ ಕೂಡಾಕ ಟ್ರೈ ಮಾಡಿದ್ರು, ತಪ್ಪಿಸ್ಕೊಂಡು ಹೊಡ ಬಂದೆ. ಏನ್ರಿ ಇದೆಲ್ಲ? ತೆಗಿರಿ ಇದನ್ನ. ನೋಡಿ, ಅಡಿಗೆ ಮನೆ ಬಾತ್ರೂಮು ನಿಮ್ದು, ನಾವು ಬಳಸೋ ಹಾಗಿಲ್ಲ. ಈ ಹಾಲು ರೂಮು ನಮ್ದು, ನೀವು ಬಳಸೋ ಹಾಗಿಲ್ಲ. ಅದಕ್ಕೋಸ್ಕರ ಇಲ್ಲೊಂದು ಗೋಡೆ ಕಟ್ಬಿಟ್ರೆ ಪರ್ಮನೆಂಟ್ ಆಗಿ ನಿಮ್ಮ ಏರಿಯಾ ನಿಮ್ದು, ನಮ್ಮ ಏರಿಯಾ ನಮ್ದು. ಈ ಗ್ರಿಲ್ನ ಟೆಂಪ್ರವರಿ ಮಾತ್ರ ಕಟ್ಟಿದೀವಿ, ಇನ್ನೊಂದು ವಾರ ಅಷ್ಟೇ. ಆಮೇಲೆ ಇಷ್ಟೆತ್ತರಕ್ಕೆ ಗೋಡೆ ಬೆಳೆಯುತ್ತೆ, ಆಮೇಲೆ ನೀವು ಅಲ್ಲಿ ಪರ್ಮನೆಂಟು ಅಷ್ಟೇ. ನೀವು ಹೇಳ್ದಾಗೆ ಈ ಟೆಂಪರರಿ ತೆಗೆದ್ಬಿಟ್ಟು ಪರ್ಮನೆಂಟ್ ವಾಲ್ ಹಾಕ್ಬಿಟ್ರೆ ಯಾರಿಗೂ ತೊಂದರೆನೇ ಇರಲ್ಲ. ಇದನ್ನು 1 ವಾರದಲ್ಲೇ ಫಿನಿಶ್ ಮಾಡ್ಕೊಡ್ತೀನಿ ನಾನು. ಈಗ ಮನೆಗೆ ಹೋಗ್ಬಿಟ್ಟು ನಾನು ಎಸ್ಟಿಮೇಟ್ ಕಳಿಸ್ತೀನಿ. ಬರ್ಲಾಗಾರ ನಾನು ಆದಷ್ಟು ಬೇಗ ನಮ್ ಪೋರ್ಷನ್ ಸಪರೇಟ್ ಮಾಡ್ಕೊಟ್ಬಿಡಿ. ನೀವೇನು ಯೋಚನೆ ಮಾಡಬೇಡಿ. ಈ ಕೆಲಸ ಪೂರ್ತಿ ಮಾಡ್ಕೊಡೋದು ನನ್ನ ಜವಾಬ್ದಾರಿ. ನಾನು ಬರ್ತೀನಿ. ನಮಸ್ಕಾರ. ಸಾರ್, ಈ ತರ ಬಾತ್ರೂಮು ಕಿಚನ್ ಎಲ್ಲ ಬ್ಲಾಕ್ ಮಾಡ್ಬಿಟ್ರೆ ನಾವೆಲ್ಲ ಹೋಗೋದು ಸರ್? ಅಪ್ಪುಜಿ, ಬಾತ್ರೂಮು ನಿಮ್ ಹೆಸರಲ್ಲಿದೆ, ನಾವು ಕಾಲಿಡ್ತಿದೀವಾ? ಇಲ್ಲ. ಹಾಗೆ ಹಾಲು ನಮ್ಮ ಹೆಸರಲ್ಲಿದೆ, ನೀವು ಹಾಲಲ್ಲಿ ಕಾಲಿಡೋ ಹಾಗಿಲ್ಲ. ನೋಡಿ, ನಿಮ್ ಕಿಚನ್ ಒಳಗಡೆ ನಾವ್ ಕಾಲ್ ಇಡ್ತಾನೆ ಇಲ್ಲ. ನೀವ್ ಹೊರಗಡೆ ಬರ್ಬೇಡಿ, ನಾವ್ ಆಚೆ ಕಡೆಯಿಂದ ಗೋಡೆ ಕಟ್ಬಿಡ್ತೀವಿ. ನೀವ್ ಆರಾಮಾಗಿ ಒಳಗಡೆ ಸಂಸಾರ ಮಾಡ್ಕೊಡಿ, ಓಕೆನಾ? ಸಂಸಾರ ಎಲ್ಲಿಂದ ಮಾಡೋದು? ನನ್ ಗಂಡ ಹೊರಗೆ, ನಾನು ಒಳಗೆ. ಅಯ್ಯ, ಅದಕ್ ನಾವೇನ್ ಮಾಡಕ್ಕಾಗತ್ತೆ? ನೀವೇ ಇದನ್ನ ಚೂಸ್ ಮಾಡಿರೋದು. ನಮ್ಮ ಏರಿಯಾಗ ಏನಾದ್ರು ಕಾಲಿಟ್ರೆ ಕಾಲು ಕಚ್ಚಕ್. ಸಾರಿ, ನಮ್ಮನ್ನ ಕ್ಷಮಿಸ್ಬಿಡಿ.
ನಾವು ಬಾಡಿಗೆ ಮನೆ ಹುಡ್ಕೊಂಡ್ ಬಂದ್ವಾ, ಎಲ್ಲೂ ಸಿಗ್ಲಿಲ್ಲ. ಫ್ರೀಯಾಗಿ ಸಿಕ್ತಲ್ಲ ಮನೆ ಅಂತ ಬಂದ್ ಸೇರ್ಕೊಂಡ್ಬಿಟ್ವಿ. ನಮ್ದು ತಪ್ಪಾಗೋಯ್ತು, ನಮ್ಮನ್ನ ಕ್ಷಮಿಸ್ಬಿಡಿ. ನೀವ್ ತೊಂದ್ರೆಲಿದ್ದೀರಾ ಅಂತ ಬೇರೆಯವ್ರ ಆಸ್ತಿ ಮೇಲೆ ಕಣ್ಣು ಹಾಕ್ಬಾರ್ದು. ಮೇಡಮ್, ನನ್ನ ಹೆಂಡತಿ ಮಾತು ಕೇಳ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ ಮೇಡಮ್. ಈ ಬಾತ್ರೂಮು ಬೇಡ, ಕಿಚನ್ನು ಬೇಡ, ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡಿ. ಎಲ್ಲಾದ್ರೂ ಬಾಡಿಗೆ ಮನೆ ಹುಡ್ಕೊಂಡು ಹೊರಟೋಗ್ತೀವಿ ಪ್ಲೀಸ್. ಆಗ ಬಂದಿದ್ದಾರಿಗೆ ಬನ್ನಿ. ಸೈನ್ ಮಾಡಿ ಅಲ್ಲಿ. ಸೈನ್ ಮಾಡಿದ್ದೀನಿ ಸರ್. ಹಾಗೆ ಮನೆಯಿಂದ ಖಾಲಿ ಮಾಡಿಸಿದ್ದು. ಕರೆಕ್ಟ್, ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಇನ್ನೊಂದ್ಸಲ ಯಾವನಾದ್ರೂ ಈ ಡಬ್ಬ ಆಟ ಆಡಿ ಮನೇನೇನಾದ್ರೂ ಡಿವೈಡ್ ಮಾಡಿದ್ರೆ ನಿಮ್ಮೆಲ್ಲರನ್ನು ಕಸದ ತರ ಮನೆಯಿಂದ ಆಚೆ ಹಾಕಿ ನಾನೊಬ್ಳೇ ಇಲ್ಲಿರ್ತೀನಿ. ನನ್ನ ಮಾತೇ ಶಾಸನ.